ನಮಸ್ತೆ, ನಿಮ್ ಪ್ರತೀಕ್ಷಾ. ಡಾಕ್ಟರ್ ಎನ್ ರಮೇಶ್ ಸರ್ ರವರು ನಮ್ಮೊಟ್ಟಿಗಿದ್ದಾರೆ. ಹಾಸನಾಂಬೆ ದೇವಿಯ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳೋಣ. ನಮಸ್ತೆ ಸರ್, ರೇಸ್ ಟಿವಿಗೆ ಮತ್ತೊಮ್ಮೆ ಸ್ವಾಗತ. ಸರ್, ಹಾಸನಾಂಬೆ ದೇವಿಯ ಆರಾಧನೆ ಯಾವಾಗ ಪ್ರಾರಂಭವಾಯಿತು? ಇದು ಎಕ್ಸಾಕ್ಟ್ ಡೇಟ್ ಇಂಥ ದಿವಸನೇ ಅಂತ ಹೇಳಕ್ ಯಾವ ಆಧಾರಗಳು ಇಲ್ಲ. ನಾನು ಆಗ್ಲೇ ಹೇಳ್ದಂಗೆ ಸಂಜೀವ ಕೃಷ್ಣಪ್ಪ ನಾಯಕ ಅಂತಕ್ಕಂಥವನು ಕಾಡಲ್ಲಿ ಹೋಗ್ತಾ ಇರುವಾಗ ಅಡ್ಡದ ಒಂದು ಮೊಲ ಬಂತು, ಅದೊಂದು ಅಪಶಕ್ನ ಅಂತ ಆತ ಭಾವಿಸ್ತಾ. ಅವಾಗ ರಾತ್ರಿ ಕನ್ಸಲ್ಲಿ ದೇವರು ಪ್ರತ್ಯಕ್ಷ ಆಗಿ ಇಲ್ಲೊಂದು ಕೋಟೆ ಕಟ್ಟು ಮಗು ಒಳ್ಳೇದಾಗುತ್ತೆ ನೀಗೆ ಅಂತ ಹೇಳಿ ಅಲ್ಲಿ ಕೋಟೆ ಕಟ್ಸಲ್ಲ, ಹಾಗೆ ಅಲ್ಲಿ ಒಂದು ದೇವಾಲಯ ಕಟ್ಟಿಸ್ತಾ ಅಂತ. ಇದಕ್ಕೆ ನಮ್ಮ ದೇಶದಲ್ಲಿ ಇಂಥ ದಿವಸನೇ ಆರಂಭ ಆಯ್ತು, ಇಂಥವರೇ ಕಟ್ಟದು ಅಂತಕ್ಕಂಥ ಅನೇಕ ಕಡೆ ನಾವು ಯಾವ ಆಧಾರಗಳು ಸಿಗೋದಿಲ್ಲ. ಇದು ಬಹುಶಃ ಹೊಯ್ಸಳರ ಅಂದ್ರೆ 12th ಸೆಂಚುರಿಯಿಂದ ಆರಂಭ ಆಗಿದೆ ಅಂತ ನಾವು ಟೆಂಟೇಟಿವ್ ಆಗಿ ಹೇಳ್ಬಹುದು. ಹೊಯ್ಸಳ ಕಾಲದಲ್ಲಿ ಆರಂಭ ಆಗಿರ್ತಕ್ಕಂಥ ಒಂದು ದೇವಾಲಯ. ಸರ್, ದೇವಸ್ಥಾನಕ್ಕೆ ಸಂಬಂಧಿಸಿಪಟ್ಟಂತೆ ಪೌರಾಣಿಕ ಕಥೆಗಳಿವೆ, ಅವು ಯಾವುವು? ಇಲ್ಲಿ ಇರ್ತಕ್ಕಂಥದ್ದು 3 ಹುತ್ತದ ರೂಪದಲ್ಲಿ ಇರ್ತಕ್ಕಂಥ ಹೆಣ್ಣು ದೇವತೆಗಳು. ಇದೇನಪ್ಪ ಇದ್ರ ಪೌರಾಣಿಕ ಹಿನ್ನೆಲೆ ಅಂತಂದ್ರೆ ಸಪ್ತಮಾತೃಕೆಯರು ಅಂತ. ಸಪ್ತಮಾತೃಕೆಯರು ಅಂದ್ರೆ ಯಾರಪ್ಪ ಅಂತಂದ್ರೆ ಅಂಧಕಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸನ್ನ ಈಶ್ವರ ಯುದ್ಧ ಮಾಡ್ತಾ ಇರುವಾಗ ಆತನ ರಕ್ತ ಬಿದ್ದ ಜಾಗದಲ್ಲಿ ಮತ್ತೊಬ್ಬ ಅಂಧಕಾಸುರ ಹುಟ್ಟುತ್ತಾ ಇದ್ದ ಅಂತ. ಸೊ ಅದನ್ನ ನಿಲ್ಲಿಸ್ಲಿಕ್ಕೆ ಎಲ್ಲಾ ದೇವಾನ ದೇವತೆಗಳ ಸಹಾಯನ ಕೇಳಿದಾಗ ಯೋಗಿನಿ ಅಂತಕ್ಕಂಥ ಒಂದು ದೇವತೆ ಬರ್ತಾರೆ. ಸಪ್ತಮಾತೃಕೆಯರು ಒಂದು ದೇವತೆಗಳ ಸೃಷ್ಟಿಯಾಗುತ್ತೆ. ಆ ಸಪ್ತಮಾತೃಕೆಯರು ಯಾರಪ್ಪ ಅಂತಂದ್ರೆ ಬ್ರಾಹ್ಮಿಣಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಮತ್ತೆ ಚಾಮುಂಡಿ ಅಂತ. ಈ ಸಪ್ತಮಾತೃಕೆಯರು ಉತ್ತರ ಭಾರತದಿಂದ ದಕ್ಷಿಣ ಭಾರತಕ್ಕೆ ಪ್ರವಾಸ ಬರುವಾಗ ಈ ಹಾಸನದ ಪರಿಸರನ ನೋಡ್ಬಿಟ್ಟು ಇಲ್ಲಿ ತುಂಬಾ ಚೆನ್ನಾಗಿದೆ ಅಂತ ಇಲ್ಲೇ ನಾವು ನೆಲೆಸೋಣ ಅಂತ ತೀರ್ಮಾನ ಮಾಡಿ. ಸಪ್ತಮಾತೃಕೆಯರು ಅಂದ್ರೆ ಏನು ಅಂತ ನೀನ್ ನೋಡ್ಬೇಕು ಅಂತಂದ್ರೆ ಹೊಯ್ಸಳ ಕಾಲದ ದೇವಾಲಯಗಳದೊಂದು ಪ್ಯಾನಲ್ ಇರುತ್ತೆ. ಅಲ್ಲಿ 7 ಹೆಣ್ಣು ದೇವತೆಗಳು ಇರ್ತಾರೆ. ಅದ್ರ ಬಲಗಡೆ ವೀರಭದ್ರನ ನೋಡ್ತೀಯ, ಎಡಗಡೆ ಗಣೇಶನ್ ನೋಡ್ತೀಯ, ಅಂದ್ರೆ 9 ದೇವತೆಗಳು. ಈ 7 ಜನ ನಾನು ಹೇಳೋದ್ ಸಪ್ತಮಾತೃಕೆ ಅನ್ನುವಂಥ ದೇವಾಲಯಗಳು ಅನೇಕ ಕಡೆ ನಾವು ನೋಡ್ಬೋದು. ಆದ್ರೆ ವಿಶೇಷ ಏನು ಹಾಸನಾಂಬೆಯಲ್ಲಿ ಅಂದ್ರೆ 6 ಜನ ದೇವತೆಗಳು ಹಾಸನದಲ್ಲಿ ಉಳಿತಾರೆ. ಬ್ರಾಹ್ಮಿ ಅಂತಕ್ಕಂಥ ಮೊದಲನೇ ಅವರು ಕೆಂಚಮ್ಮ ಹೊಸಕೋಟೆ ಅಂತ ಒಂದು ಊರಿದೆ, ಅಲ್ಲಿ ಅದರ ದೇವಾಲಯ ಇದೆ. ಇಲ್ಲಿ ಇರೋರು ಯಾರಪ್ಪ ಅಂದ್ರೆ ಮಾಹೇಶ್ವರಿ, ಕೌಮಾರಿ ಮತ್ತೆ ವೈಷ್ಣವಿ ಅಂತಕ್ಕಂಥವ್ರು ಹಾಸನಾಂಬೆ ರೂಪದಲ್ಲಿ ಇಲ್ಲಿದ್ದಾರೆ. ಮತ್ತೆ ಇಂದ್ರಾಣಿ, ಚಾಮುಂಡಿ ಮತ್ತೆ ವರಾಹಿ ಅನ್ನೋರು ನಾವು ಹಾಸನಾಂಬೆ ದೇವಾಲಯದ ಮುಂದೆ ಆಂಜನೇಯನ್ ಟೆಂಪಲ್ ನೀನ್ ನೋಡ್ತೀಯಲ್ಲ, ಅದ್ರ ಪಕ್ಕದಲ್ಲಿ ದೇವಿಗೆರೆ ಅಂತಿದೆ. ಆ ದೇವಿಗೆರೆ ಕೊಳದಲ್ಲಿ ಅವರು ವಾಸ ಇದ್ದಾರೆ ಅಂತ ಒಂದು ಪ್ರತೀತಿ. ಇದು ಈ ದೇವಾಲಯದ ಪೌರಾಣಿಕ ಹಿನ್ನೆಲೆ. ಹಾಸನಾಂಬ ದೇವಸ್ಥಾನ ಯಾವ ರಾಜವಂಶಸ್ಥರದು ಮತ್ತು ಯಾವಾಗ ನಿರ್ಮಾಣ ಆಯಿತು? ಹೊಯ್ಸಳ ರಾಜವಂಶಸ್ಥರು ಆರಂಭಿಸಿದ ದೇವಾಲಯ. ಹೆಚ್ಚು ಕಡಿಮೆ 12ನೇ ಶತಮಾನ, 11 ಅಥವಾ 12ನೇ ಶತಮಾನದಲ್ಲಿ ಆರಂಭವಾಗಿರ್ತಕ್ಕಂಥ ದೇವಾಲಯ. ಮುಂದಿನ ಸಂಚಿಕೆಯಲ್ಲಿ ಹಾಸನಾಂಬೆಯ ಬಗ್ಗೆ ಮತ್ತಷ್ಟು ವಿಷಯ ತಿಳಿದುಕೊಳ್ಳೋಣ. ಧನ್ಯವಾದಗಳು.